Hi friends, sitting and placing arrangements ಕ್ವಿಜ್ನ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಡೈರೆಕ್ಷನ್ಸ್ ಕೊಟ್ಟಿರೋದು, ರೀಡ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಅಂದರೆ ಸಿಟ್ಟಿಂಗ್ ಆ್ಯಂಡ್ ಪ್ಲೇಸಿಂಗ್ ಅರೇಂಜ್ಮೆಂಟ್ ಮೇಲೆ ನಮಗೆ ಕೆಲವೊಂದು ಹಿಂಟ್ ಕೊಟ್ಟಿರ್ತಾರೆ. ಆ ಹಿಂಟ್ ಆರ್ ಇನ್ಫಾರ್ಮೇಷನ್ನ ನಾವು ನೀಟಾಗಿ ಅರ್ಥ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡಿಕೊಂಡು ಅದ್ರ ಮೇಲೆ ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗೋಣ. ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರೋದು, ಎ ಬಿ ಸಿ ಡಿ ಇ ಎಫ್ ಆ್ಯಂಡ್ ಜಿ ಆರ್ ಸಿಟ್ಟಿಂಗ್ ಅರೌಂಡ್ ಅ ಸರ್ಕಲ್ ಆ್ಯಂಡ್ ಆರ್ ಫೇಸಿಂಗ್ ದ ಸೆಂಟರ್. ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಆ್ಯಂಡ್ ಜಿ 7 ಜನ ಒಂದು ಸರ್ಕಲಲ್ಲಿ ಕೂತಿದ್ದಾರೆ, ಸೆಂಟರ್ಗೆ ಫೇಸ್ ಮಾಡಿ ಕೂತಿದ್ದಾರೆ, ಅಂದರೆ ಸರ್ಕಲಲ್ಲಿ ಕೂತಿದ್ದಾರೆ ಅಂತ ಆಯಿತು. ಇಲ್ಲಿ ಫಸ್ಟ್ ಹಿಂಟ್ ಕೊಟ್ಟಿರೋದು, ಜಿ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸಿ, ಹೂ ಇಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎಫ್. ಜಿ ಅನ್ನೋನು ಸಿನ ಲೆಫ್ಟ್ಗೆ ಸೆಕೆಂಡ್ ಪ್ಲೇಸಲ್ಲಿ ಕೂತಿದ್ದಾನೆ. ಹೂ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎಫ್. ಇಲ್ಲಿ ಹೂ ಅಂದರೆ ಸಿ ಆಗ್ತಾನೆ. ಸಿ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎಫ್, ಅಂದರೆ ಸಿ ಎಫ್ನ ಇಮಿಡಿಯೇಟ್ ಲೆಫ್ಟ್ಗೆ ಇದ್ದಾನೆ. ಜಿ ಅನ್ನೋನು ಸಿನ ಲೆಫ್ಟ್ನ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾನೆ. ಸಿ ಅನ್ನೋನು ಎಫ್ನ ಇಮಿಡಿಯೇಟ್ ಲೆಫ್ಟ್ಗೆ ಇದ್ದಾನೆ. ನೆಕ್ಸ್ಟು ಎ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಇ. ಎ ಅನ್ನೋನು ಇನ ಲೆಫ್ಟ್ನ ಥರ್ಡ್ ಪ್ಲೇಸಲ್ಲಿ ಇದ್ದಾನೆ. ಬಿ ಈಸ್ ಬಿಟ್ವೀನ್ ಡಿ ಆ್ಯಂಡ್ ಇ. ಬಿ ಅನ್ನೋನು ಡಿ ಆ್ಯಂಡ್ ಇ ಮಧ್ಯೆ ಇದ್ದಾನೆ. ಇಲ್ಲಿ ಒಂದೊಂದನ್ನ ನೀಟಾಗಿ ನೋಡ್ತಾ ಹೋಗೋಣ. ಜಿ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸಿ, ಹೂ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎಫ್. ಜಿ ಅನ್ನೋನು ಸಿನ ಲೆಫ್ಟ್ಗೆ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾನೆ. ಅಂದರೆ ನಮಗೆ ಜಿ ಆದಮೇಲೆ ಒಂದು ಗ್ಯಾಪ್ ಬಿಟ್ಟು ಸಿ, ಅಂದರೆ ಜಿ ರೈಟ್ಗೆ ಒಂದು ಗ್ಯಾಪ್ ಬಿಟ್ಟು ಸಿ ಆಯಿತು, ಅಂದರೆ ಸಿ ಲೆಫ್ಟ್ಗೆ ಸೆಕೆಂಡ್ ಪ್ಲೇಸಲ್ಲಿ ಜಿ ಆಯಿತು. ಆಮೇಲೆ ಹೂ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎಫ್, ಅಂದರೆ ಸಿ ಎಫ್ನ ಇಮಿಡಿಯೇಟ್ ಲೆಫ್ಟ್ಗೆ ಇದ್ದಾನೆ. ಸೊ ಸಿ ರೈಟ್ಗೆ ಎಫ್ ಆಯಿತು. ಇದು ಮೊದಲನೇ ಹಿಂಟು ಸಾಲ್ವ್ ಮಾಡ್ಕೊಂಡಂಗೆ ಆಯಿತು. ಸೆಕೆಂಡ್ ಹಿಂಟು, ಎ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಇ. ಎ ಅನ್ನೋನು ಇನ ಲೆಫ್ಟ್ಗೆ ಥರ್ಡ್ ಪ್ಲೇಸಲ್ಲಿ ಇದ್ದಾನೆ. ಸೊ ಇ ಅನ್ನೋನು ಎನ ರೈಟ್ಗೆ ಥರ್ಡ್ ಪ್ಲೇಸಲ್ಲಿ ಆಗಿರ್ತಾನೆ. ಸೊ ಎ ಆದಮೇಲೆ ಎರಡು ಗ್ಯಾಪ್, ಅಂದರೆ 2 ಜನ ಕೂತ್ಕೊಂಡಿರ್ತಾರೆ. ಅದಾದಮೇಲೆ ಇ ಬರ್ತಾನೆ. ಈಗ ಮೂರನೇ ಹಿಂಟ್ ನೋಡೋಣ. ಬಿ ಈಸ್ ಬಿಟ್ವೀನ್ ಡಿ ಆ್ಯಂಡ್ ಇ. ಬಿ ಅನ್ನೋನು ಡಿ ಆ್ಯಂಡ್ ಇನ ಮಧ್ಯೆ ಇರ್ತಾನೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಬಿನ ರೈಟ್ಗೆ ಯಾರಿರ್ತಾರೆ, ಬಿನ ಲೆಫ್ಟ್ಗೆ ಯಾರಿರ್ತಾರೆ ಅಂತ ಕೊಟ್ಟಿಲ್ಲ. ಸೊ ನಾವು ಇದನ್ನ ಹಾಗೆ ಇಟ್ಕೊಂಡು ಈಗ 3 ಹಿಂಟ್ನ ಕಂಬೈನ್ ಮಾಡ್ತಾ ಹೋಗೋಣ. ಇಲ್ಲಿ 3 ಹಿಂಟ್ ಕಂಬೈನ್ ಮಾಡೋಕ್ಕೆ ಮೊದಲನೇದು ಒಂದು ಆಪ್ಷನ್ ಇರುತ್ತೆ, ಬಿ ಆ್ಯಂಡ್ ಬಿ ಮಧ್ಯ ಡಿ ಆ್ಯಂಡ್ ಇ ಇರ್ತಾರೆ. ಸೊ ಬಿನ ರೈಟ್ ಯಾರು, ಬಿನ ಲೆಫ್ಟ್ ಯಾರು ಅಂತ ನಾವು ನೋಡ್ಕೋಬೇಕಾಗತ್ತೆ. ಈಗ ಬಿನ ರೈಟ್ಗೆ ಇ ತಗೊಂಡ್ರೆ ಬಿನ ಲೆಫ್ಟ್ಗೆ ಡಿ ಆಯಿತು. ಸೊ ಇ ಲೆಫ್ಟ್ಗೆ ಬಿ, ಬಿ ಲೆಫ್ಟ್ಗೆ ಡಿ, ಡಿ ಲೆಫ್ಟ್ಗೆ ಎ ಬರಬೇಕು. ಯಾಕಂದ್ರೆ ಇಲ್ಲಿ ಸೆಕೆಂಡ್ ಹಿಂಟಲ್ಲಿ ಎ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಇ, ಅಂದರೆ ಎ ಅನ್ನೋನು ಇನ ಲೆಫ್ಟ್ನ ಥರ್ಡ್ ಪ್ಲೇಸಲ್ಲಿ ಇರ್ತಾನೆ. ಅಂದರೆ ಇ ಲೆಫ್ಟ್ಗೆ ಬಿ, ಬಿ ಲೆಫ್ಟ್ಗೆ ಡಿ, ಫಸ್ಟ್ ಲೆಫ್ಟ್ಗೆ ಬಿ, ಸೆಕೆಂಡ್ ಲೆಫ್ಟ್ಗೆ ಡಿ, ಥರ್ಡ್ ಲೆಫ್ಟ್ಗೆ ಎ ಬರಬೇಕು. ಅಲ್ಲಿ 4 ಜನ ಆದರು, ಎ ಡಿ ಬಿ ಇ ಅಂತ. ಇನ್ನು 3 ಜನ ಉಳಿತಾರೆ. ಯಾರು? ಜಿ ಸಿ ಎಫ್. ಇಲ್ಲಿ ಫಸ್ಟ್ ಹಿಂಟಲ್ಲಿ ನೋಡೋದಾದ್ರೆ ನಮಗೆ ಜಿ ಆದಮೇಲೆ ಒಂದು ಪ್ಲೇಸ್ ಇದೆ, ಅದಾದಮೇಲೆ ಸಿ ಮತ್ತು ಎಫ್ ಇದೆ. ಆ ಪ್ಲೇಸು ಫುಲ್ಫಿಲ್ ಆಗಲ್ಲ. ಸೊ ನಾವು ಬಿನ ರೈಟ್ಗೆ ಇ ತಗೊಂಡ್ರೆ ನಮಗೆ ಆ ಸರ್ಕಲ್ಲು ಫುಲ್ ಆಗಲ್ಲ. ಸೊ ಬಿನ ಲೆಫ್ಟ್ಗೆ ಇ ತಗೊಳ್ಳೋಣ. ಬಿನ ಲೆಫ್ಟ್ಗೆ ಇ ತಗೊಂಡ್ರೆ ಬಿನ ರೈಟ್ಗೆ ಡಿ. ಈಗ ಇ ಆದಮೇಲೆ ನಮಗೆ 2 ಪ್ಲೇಸ್ ಫುಲ್ ಆಗಬೇಕು. ಆ 2 ಪ್ಲೇಸ್ ಯಾರಂದರೆ ಎಫ್ ಮತ್ತು ಸಿ. ಇನ ಇಮಿಡಿಯೇಟ್ ಲೆಫ್ಟ್ಗೆ ಎಫ್, ಎಫ್ನ ಇಮಿಡಿಯೇಟ್ ಲೆಫ್ಟ್ಗೆ ಸಿ, ಸಿನ ಇಮಿಡಿಯೇಟ್ ಲೆಫ್ಟ್ಗೆ ಎ ಬರ್ತಾನೆ. ಯಾಕಂದರೆ ಎ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಇ. ಎ ಅನ್ನೋನು ಇನ ಥರ್ಡ್ ಲೆಫ್ಟ್ಗೆ ಇರ್ತಾನೆ. ಸೊ ಈಗ ಎ ಆದಮೇಲೆ ನೆಕ್ಸ್ಟ್ ಬರೋದು ಜಿ. ಯಾಕಂದರೆ ಎಫ್ ಸಿ ಮಧ್ಯೆ ಒಂದು ಗ್ಯಾಪ್ ಇತ್ತು, ಆದಮೇಲೆ ಜಿ ಇತ್ತು. ಸೊ ಅಲ್ಲಿ ಆ ಗ್ಯಾಪಲ್ಲಿ ಎ ಬರ್ತಾನೆ. ಸೊ ಬಿ ಲೆಫ್ಟ್ಗೆ ಇ ತಗೊಂಡ್ರೆ ನಮಗೆ ಈ ಸರ್ಕಲ್ ಫುಲ್ ಆಗುತ್ತೆ. ಸೊ ಇಲ್ಲಿ ನಮಗೊಂದು ಸೀರಿಯಲ್ ವೈಸ್ ಯಾರ್ಯಾರು ಕೂತಿದ್ದಾರೆ ಅಂತ ಗೊತ್ತಾಗುತ್ತೆ. ಮೊದಲು ಜಿ, ಆಮೇಲೆ ಎ, ಸಿ, ಎಫ್, ಇ, ಬಿ, ಡಿ. ಇದನ್ನು ಸರ್ಕಲಲ್ಲಿ ತೊಗೊಂಡ್ರೆ ಯಾರನ್ನ ಬೇಕಾದರೂ ಮೊದಲು ತೊಗೊಳ್ಬೋದು. ಜಿ ಎ ಸಿ ಎಫ್ ಇ ಬಿ ಡಿ ಅಂತಲೂ ತೊಗೊಳ್ಬೋದು. ಎ ಸಿ ಎಫ್ ಇ ಬಿ ಡಿ ಜಿ ಅಂತಲೂ ತೊಗೊಳ್ಬೋದು. ಸರ್ಕಲಲ್ಲಿ ಕೂತಾಗ ಯಾರನ್ನ ಮೊದಲು ತೊಗೊಂಡ್ರು ಇದು ಸರ್ಕಲ್ ಫುಲ್ಫಿಲ್ ಆಗುತ್ತೆ.
ಇದ್ರ ಮೇಲೆ ಕ್ವಶನ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಕೇಳಿರೋದು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಫಾಲ್ಸ್. ಇಲ್ಲಿ ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ ಆರ್ ಯಾವ ಸ್ಟೇಟ್ಮೆಂಟ್ ತಪ್ಪಿದೆ ಅಂತ ಕೇಳಿದ್ದಾರೆ. ಒಂದೊಂದೇ ಸ್ಟೇಟ್ಮೆಂಟ್ನ ನೋಡ್ತಾ ಹೋಗೋಣ. ಎ ಇಸ್ ಫೋರ್ತ್ ಟು ದ ರೈಟ್ ಆಫ್ ಇ. ಎ ಅನ್ನೋನು ಇನ ರೈಟ್ಗೆ ಫೋರ್ತ್ ಪ್ಲೇಸಲ್ಲಿ ಇದ್ದಾನೆ. ಈ ಸರ್ಕಲ್ನ ನೋಡೋಣ. ಇನ ರೈಟ್, ಇ ಇಮಿಡಿಯೇಟ್ ರೈಟ್ಗೆ ಬಿ, ಬಿ ಆದಮೇಲೆ ಡಿ, ಡಿ ಆದಮೇಲೆ ಜಿ, ಜಿ ಆದಮೇಲೆ ಎ. ಸೊ ಬಿ ಫಸ್ಟ್ ಪ್ಲೇಸು, ಡಿ ಸೆಕೆಂಡ್ ಪ್ಲೇಸು, ಜಿ ಥರ್ಡ್ ಪ್ಲೇಸು, ಎ ಫೋರ್ತ್ ಪ್ಲೇಸು. ಇದು ಸ್ಟೇಟ್ಮೆಂಟ್ ಸರಿ ಇದೆ, ರೈಟ್ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟು ಜಿ ಇಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಡಿ. ಜಿ ಅನ್ನೋನು ಡಿನ ಇಮಿಡಿಯೇಟ್ ರೈಟ್ಗೆ ಇದ್ದಾನೆ. ಇಲ್ಲಿ ಡಿ ಎಲ್ಲಿದಂತೆ ಗೊತ್ತಾಯಿತು, ಡಿನ ರೈಟ್ಗೆ ಇಮಿಡಿಯೇಟ್ ರೈಟ್ಗೆ ಜಿ ಇದ್ದಾನೆ. ಇದು ಸ್ಟೇಟ್ಮೆಂಟ್ ಸರಿ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟು ಎಫ್ ಈಸ್ ಥರ್ಡ್ ಟು ದ ರೈಟ್ ಆಫ್ ಡಿ. ಎಫ್ ಅನ್ನೋನು ಡಿನ ರೈಟ್ಗೆ ಥರ್ಡ್ ಪ್ಲೇಸಲ್ಲಿ ಇದ್ದಾನಂತೆ, ಅವರು ಹೇಳಿರೋದು. ನೋಡೋಣ. ಡಿ ಇದ್ದಾನೆ, ಡಿನ ರೈಟ್ಗೆ ಎಫ್ ಥರ್ಡ್ ಪ್ಲೇಸಲ್ಲಿ ಬರಬೇಕು. ಡಿನ ರೈಟ್ಗೆ ಜಿ, ಫಸ್ಟ್ ರೈಟ್ಗೆ ಜಿ, ಸೆಕೆಂಡ್ ರೈಟ್ಗೆ ಎ, ಥರ್ಡ್ ರೈಟ್ಗೆ ಸಿ, ಫೋರ್ತ್ ರೈಟ್ಗೆ ಎಫ್ ಇದ್ದಾನೆ. ಅಲ್ಲಿ ಕೊಟ್ಟಿರೋದು ಥರ್ಡ್ ರೈಟ್ಗೆ ಅಂತ. ಸೊ ಈ ಸ್ಟೇಟ್ಮೆಂಟು ತಪ್ಪಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಬಿ ಇಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ. ಬಿ ಅನ್ನೋನು ಡಿನ ಇಮಿಡಿಯೇಟ್ ಲೆಫ್ಟ್ಗೆ ಇದ್ದಾನೆ. ಡಿನ ಲೆಫ್ಟ್ ಬಿ, ಇಮಿಡಿಯೇಟ್ ಲೆಫ್ಟ್ಗೆ ಆಯಿತು. ಸೊ ಈ ಸ್ಟೇಟ್ಮೆಂಟ್ ಸರಿ ಇದೆ. ನನ್ ಆಫ್ ದಿಸ್ ಅಲ್ಲ. ಸೊ ಇಲ್ಲಿ ಥರ್ಡ್ ಆಪ್ಷನ್ ಎಫ್ ಈಸ್ ಥರ್ಡ್ ಟು ದ ರೈಟ್ ಆಫ್ ಡಿ ಸ್ಟೇಟ್ಮೆಂಟ್ ರಾಂಗ್. ಸೊ ಎಫ್ ಈಸ್ ಥರ್ಡ್ ಟು ದ ರೈಟ್ ಆಫ್ ಡಿ, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಕೇಳಿರೋದು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ. ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಟ್ರೂ ಸರಿ ಇದೆ ಅಂತ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ನೋಡೋಣ. ಸಿ ಈಸ್ ಫೋರ್ತ್ ಟು ದ ಲೆಫ್ಟ್ ಆಫ್ ಬಿ. ಅವ್ರು ಹೇಳಿರೋದು ಸಿ ಅನ್ನೋನು ಬಿನ ಲೆಫ್ಟ್ಗೆ ಫೋರ್ತ್ ಪ್ಲೇಸಲ್ಲಿ ಇದ್ದಾನೆ. ಅಲ್ಲಿ ಬಿ ನೋಡೋಣ. ಈಗ ನಾವು ಸರ್ಕಲಲ್ಲಿ ಬಿನ ಲೆಫ್ಟ್ ನೋಡ್ತಾ ಹೋಗೋಣ. ಬಿನ ಲೆಫ್ಟು ಫಸ್ಟ್ ಲೆಫ್ಟ್ಗೆ ಇ ಇದ್ದಾನೆ, ಸೆಕೆಂಡ್ ಲೆಫ್ಟ್ಗೆ ಎಫ್ ಇದ್ದಾನೆ, ಥರ್ಡ್ ಲೆಫ್ಟ್ಗೆ ಸಿ ಇದ್ದಾನೆ. ಅಲ್ಲಿ ಹೇಳಿರೋದು ಫೋರ್ತ್ ಲೆಫ್ಟ್ಗೆ ಅಂತ, ಬಟ್ ಸಿ ಬಿನ ಫೋರ್ತ್ ಲೆಫ್ಟ್ಗೆ ಇದ್ದಾನೆ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಎ ಇಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಜಿ. ಎ ಅನ್ನೋನು ಜಿನ ಇಮಿಡಿಯೇಟ್ ರೈಟ್ಗೆ ಇದ್ದಾನೆ. ಜಿ ಆಯಿತು, ಜಿ ರೈಟ್, ಜಿ ಇಮಿಡಿಯೇಟ್ ರೈಟ್ಗೆ ಎ. ಸೊ ಈ ಸ್ಟೇಟ್ಮೆಂಟ್ ಸರಿ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಡಿ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಇ. ಡಿ ಅನ್ನೋನು ಇನ ಲೆಫ್ಟ್ಗೆ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾನೆ. ಡಿನ ಲೆಫ್ಟ್, ಡಿ ಫಸ್ಟ್ ಲೆಫ್ಟ್ ಬಿ, ಸೆಕೆಂಡ್ ಲೆಫ್ಟ್ ಇ. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಬಿ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಜಿ. ಬಿ ಅನ್ನೋನು ಜಿನ ರೈಟ್ಗೆ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾನೆ. ಸೊ ಜಿನ ಫಸ್ಟ್ ರೈಟ್ ಎ, ಸೆಕೆಂಡ್ ರೈಟ್ ಸಿ. ಸೊ ಇಲ್ಲಿ ಹೇಳಿರೋದು ಬಿ ಸೆಕೆಂಡ್ ಟು ದ ರೈಟ್ ಆಫ್ ಜಿ, ಆದರೆ ಜಿನ ಸೆಕೆಂಡ್ ರೈಟ್ಗೆ ಸಿ ಇದ್ದಾನೆ, ಬಿ ಇಲ್ಲ. ಸೊ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ನನ್ ಆಫ್ ದಿಸ್. ಸೊ ಇಲ್ಲಿ ಸರಿಯಾಗಿರೋ ಸ್ಟೇಟ್ಮೆಂಟ್ ಅಂದರೆ ಎ ಇಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಜಿ. ಎ ಅನ್ನೋನು ಜಿನ ಇಮಿಡಿಯೇಟ್ ರೈಟ್ಗೆ ಇದ್ದಾನೆ. ಸೊ ಜಿನ ಇಮಿಡಿಯೇಟ್ ರೈಟ್ ಎ. ಸೊ ಎ ಇಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಜಿ, ರೈಟ್ ಆನ್ಸರ್. ಅಂದರೆ ಇದು ಟ್ರೂ ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಹ್ಯಾಸ್ ದ ಫಸ್ಟ್ ಪರ್ಸನ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ದ ಸೆಕೆಂಡ್ ಪರ್ಸನ್. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಇಲ್ಲಿ ಕೆಲವೊಂದು ಪೇರ್ಸ್ನ ಜೋಡಿಗಳನ್ನ ಕೊಟ್ಟಿದ್ದಾರೆ. ಈ ಜೋಡಿಗಳಲ್ಲಿ ಫಸ್ಟ್ ಪರ್ಸನ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ದ ಸೆಕೆಂಡ್ ಪರ್ಸನ್, ಮೊದಲನೇ ವ್ಯಕ್ತಿ ಎರಡನೆಯ ವ್ಯಕ್ತಿಯ ಇಮಿಡಿಯೇಟ್ ಲೆಫ್ಟ್ಗೆ ಕೂತಿದ್ದಾನೋ ಇಲ್ಲ ಅಂತ ನೋಡಬೇಕು. ಮೊದಲನೇ ವ್ಯಕ್ತಿ ಎರಡನೇ ವ್ಯಕ್ತಿಯ ಇಮಿಡಿಯೇಟ್ ಲೆಫ್ಟ್ಗೆ ಕೂತಿದ್ದಾನೋ ಇಲ್ಲ ಅಂತ ನೋಡಬೇಕು. ಇಲ್ಲಿ ಬಿ ಆ್ಯಂಡ್ ಇ, ಸೆಕೆಂಡ್ ಪರ್ಸನ್ ಇ ಆಯಿತು. ಇನ ಇಮಿಡಿಯೇಟ್ ಲೆಫ್ಟ್ಗೆ ಬಿ ಇದಾನೋ ಇಲ್ಲ ಅಂತ ನೋಡಬೇಕು. ಇನ ಇಮಿಡಿಯೇಟ್ ಲೆಫ್ಟ್ಗೆ ಇರೋದು ಎಫ್, ಇನ ಇಮಿಡಿಯೇಟ್ ರೈಟ್ಗೆ ಬಿ ಇದ್ದಾನೆ. ಸೊ ಇದು ತಪ್ಪಾಗಿದೆ. ಸಿ ಮತ್ತು ಎ. ಈಗ ಸೆಕೆಂಡ್ ಪರ್ಸನ್ ಎನ ಇಮಿಡಿಯೇಟ್ ಲೆಫ್ಟ್ಗೆ ಸಿ ಇದಾನೆ ನೋಡಬೇಕು. ಎನ ಇಮಿಡಿಯೇಟ್ ರೈಟ್ಗೆ ಸಿ ಇದ್ದಾನೆ, ಲೆಫ್ಟ್ಗೆ ಸಿ ಇಲ್ಲ. ಇದು ತಪ್ಪಾಗಿದೆ. ಸೊ ಜಿ ಆ್ಯಂಡ್ ಇ, ಜಿ ಆ್ಯಂಡ್ ಡಿ, ಸೆಕೆಂಡ್ ಪರ್ಸನ್ ಡಿನ ಇಮಿಡಿಯೇಟ್ ಲೆಫ್ಟ್ಗೆ ಜಿ ಇದಾನೋ ನೋಡಬೇಕು. ಡಿನ ಇಮಿಡಿಯೇಟ್ ರೈಟ್ಗೆ ಜಿ ಇದ್ದಾನೆ, ಲೆಫ್ಟ್ಗೆ ಜಿ ಇಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಡಿ ಆ್ಯಂಡ್ ಜಿ. ಸೆಕೆಂಡ್ ಪರ್ಸನ್ ಜಿ ಆಯಿತು, ಜಿನ ಇಮಿಡಿಯೇಟ್ ಲೆಫ್ಟ್ಗೆ ಡಿ ಇದ್ದಾನೆ. ಸೊ ಈ ಆಪ್ಷನ್ ಸರಿ ಇದೆ. ಇಲ್ಲಿ ಫಸ್ಟ್ ಪರ್ಸನ್ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಸೆಕೆಂಡ್ ಪರ್ಸನ್. ಡಿ ಆ್ಯಂಡ್ ಜಿ, ರೈಟ್ ಆನ್ಸರ್.
ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ದ ಮಿಡ್ಲ್ ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ ದ ರಿಮೈನಿಂಗ್ ಟು? ಯಾವ ವ್ಯಕ್ತಿ, ಯಾವ ಮಧ್ಯ ಇರೋ ವ್ಯಕ್ತಿ ಅಕ್ಕಪಕ್ಕದಲ್ಲಿರೋ ವ್ಯಕ್ತಿಯ ನಡುವೆ ಕೂತಿದ್ದಾನೆ? ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ದ ಮಿಡ್ಲ್ ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ ದ ರಿಮೈನಿಂಗ್ ಟು, ಅಂದರೆ 3 ಜನ ವ್ಯಕ್ತಿಗಳ ಜೋಡಿಯನ್ನು ಗುಂಪನ್ನು ಕೊಟ್ಟಿದ್ದಾರೆ ಆಪ್ಷನ್ಸಲ್ಲಿ. ಆ ವ್ಯಕ್ತಿಗಳಲ್ಲಿ ಮಧ್ಯೆ ಇರೋ ವ್ಯಕ್ತಿ ಅಕ್ಕಪಕ್ಕದಲ್ಲಿರೋ ವ್ಯಕ್ತಿಯ ಮಧ್ಯೆ ಕೂತಿದ್ದಾನೆ, ಅಂದ್ರೆ ಆ ಸರ್ಕಲಲ್ಲಿ ನಮಗೆ ಅದು ಸಿಗಬೇಕು. ಮೊದಲು ಕೊಟ್ಟಿರೋದು FCE, ಅಂದರೆ ಮಿಡ್ಲ್ ಪರ್ಸನ್ ಸಿ ಆಗ್ತಾನೆ. ಸಿ FCA ಅಂದರೆ ಸಿ ಅನ್ನೋನು ಎಫ್ ಮತ್ತು ಎ ಮಧ್ಯೆ ಕೂತಿದ್ದಾನೆ, ಎಫ್ ಮತ್ತು ಇ ಮಧ್ಯೆ ಕೂತಿಲ್ಲ, ಸೊ ಇದು ರಾಂಗ್ ಆನ್ಸರ್. EFB, ಇಲ್ಲಿ ಮಿಡ್ಲ್ ಪರ್ಸನ್ ಮಧ್ಯದ ವ್ಯಕ್ತಿ ಎಫ್ ಅಕ್ಕಪಕ್ಕದಲ್ಲಿ ಯಾರಿದೆ ಅಂತ ನೋಡೋಣ. ಎಫ್ ಅಕ್ಕಪಕ್ಕದಲ್ಲಿ ಇ ಆ್ಯಂಡ್ ಸಿ ಇದ್ದಾರೆ, ಸೊ ಇಲ್ಲಿ ಇದು ತಪ್ಪಾಗಿದೆ. DEB, ಮಿಡ್ಲ್ ಪರ್ಸನ್ ಈ ಅಕ್ಕಪಕ್ಕದಲ್ಲಿ ಯಾರಿದೆ ನೋಡೋಣ. ಈ ಪಕ್ಕದಲ್ಲಿ ಬಿ, ಇನ್ನೊಂದು ಪಕ್ಕದಲ್ಲಿ ಎಫ್ ಇದ್ದಾನೆ, ಸೊ ಇದು ತಪ್ಪಾಗಿದೆ. GDA, ಮಿಡ್ಲ್ ಪರ್ಸನ್ ಡಿ ಅಕ್ಕಪಕ್ಕದಲ್ಲಿ ಬಿ ಮತ್ತು ಜಿ ಇದ್ದಾರೆ, ಸೊ ಇಲ್ಲಿ ಕೊಟ್ಟಿರೋದು ಜಿ ಮತ್ತು ಎ ಅಂತ, ಇದು ತಪ್ಪಾಗಿದೆ. ಅಂದರೆ ಇಲ್ಲಿ ಯಾರು ಮಧ್ಯದ ವ್ಯಕ್ತಿ ಅಕ್ಕಪಕ್ಕದಲ್ಲಿರೋ ವ್ಯಕ್ತಿ ಜೊತೆ ಕೂಳ್ತಿಲ್ಲ ಆಪ್ಷನ್ಸ್ ಕೊಟ್ಟಿರೋದ್ರಲ್ಲಿ, ಸೊ ಇಲ್ಲಿ ಯಾವುದೋ ಆಪ್ಷನ್ ಅಲ್ಲ, ನನ್ ಆಫ್ ದಿಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಪೊಸಿಷನ್ ಆಫ್ ಎಫ್? ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ನಾವು ಸ್ಟೇಟ್ಮೆಂಟನ್ನು ನೋಡಿಕೊಂಡು ಎಫ್ನ ಪೊಸಿಷನ್ನ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, ಅದು ಯಾವುದಂತ ನೋಡಿ ನಾವು ಫೈಂಡ್ ಔಟ್ ಮಾಡಬೇಕು. ಮೊದಲನೇ ಸ್ಟೇಟ್ಮೆಂಟು 4 ಟು ದ ರೈಟ್ ಆಫ್ ಡಿ, ಅಂದರೆ ಎಫ್ ಈಸ್ 4 ಟು ದ ರೈಟ್ ಆಫ್ ಡಿ. ಎಫ್ ಅನ್ನೋನು ಡಿನ ರೈಟ್ನ 4th ಪ್ಲೇಸಲ್ಲಿ ಇದ್ದಾನೆ, ಸೊ ಡಿ ನೋಡ್ಬೇಕೀಗ. ಡಿ ಫಸ್ಟ್ ರೈಟ್ಗೆ ಜಿ ಇದ್ದಾನೆ, ಸೆಕೆಂಡ್ ರೈಟ್ಗೆ ಎ ಇದ್ದಾನೆ, ಥರ್ಡ್ ರೈಟ್ಗೆ ಸಿ ಇದ್ದಾನೆ, ಫೋರ್ತ್ ರೈಟ್ಗೆ ಎಫ್, ಸೊ ಎಫ್ ಈಸ್ 4 ಟು ದ ರೈಟ್ ಆಫ್ ಡಿ. ಇದು ಸರಿ ಇದೆ, ಎಫ್ನ ಆ್ಯಕ್ಚುಯಲ್ ಪೊಸಿಷನ್ ಆಗಿದೆ. ನೆಕ್ಸ್ಟು ಅದೇ ಏನಾದ್ರು ಬೇರೆ ಅಲ್ಟರ್ನೇಟಿವ್ ಪೊಸಿಷನ್ ಕೊಟ್ಟಿದೆ ಅಂತ ನೋಡೋಣ. ನೆಕ್ಸ್ಟ್ ಆಪ್ಷನ್, ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ. ಎಫ್ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ, ಅಂದರೆ ಎಫ್ ಅನ್ನೋನು ಸಿನ ಇಮಿಡಿಯೇಟ್ ಲೆಫ್ಟ್ಗೆ ಇದ್ದಾನೋ ಇಲ್ಲ ಅಂತ ನೋಡಬೇಕು. ಸಿನ ಇಮಿಡಿಯೇಟ್ ಲೆಫ್ಟ್ಗೆ ಎ ಇದ್ದಾನೆ, ಸೊ ಇದು ಎಫ್ನ ಪೊಸಿಷನ್ ಅಲ್ಲ, ತಪ್ಪು. ನೆಕ್ಸ್ಟ್ ಆಪ್ಷನ್, ಬಿಟ್ವೀನ್ ಎ ಆ್ಯಂಡ್ ಇ. ಎಫ್ ಅನ್ನೋನು ಎ ಆ್ಯಂಡ್ ಇನ ಮಧ್ಯೆ ಇದ್ದಾನೆ ಅಂತ ಕೊಟ್ಟಿದ್ದಾರೆ, ನೋಡೋಣ ಹೌದಲ್ಲ ಅಂತ. ಎ ಆ್ಯಂಡ್ ಇನ ಮಧ್ಯ ಎಫ್ ಒಬ್ಬನೇ ಇಲ್ಲ, ಎಫ್ ಮತ್ತು ಸಿ ಇದ್ದಾರೆ, ಸೊ ಇದು ತಪ್ಪಾಗಿದೆ. ಟು ದ ಇಮಿಡಿಯೇಟ್ ರೈಟ್ ಆಫ್ ಎ. ಎಫ್ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಎ. ಎಫ್ ಅನ್ನೋನು ಎನ ಇಮಿಡಿಯೇಟ್ ರೈಟ್ಗೆ ಇದ್ದಾನೆ, ಎನ ಇಮಿಡಿಯೇಟ್ ರೈಟ್ಗೆ ಇರೋರು ಸಿ, ಸೊ ಇದು ತಪ್ಪಾಗಿದೆ. ನನ್ ಆಫ್ ದಿಸ್. ಸೊ ಇಲ್ಲಿ ಎಫ್ನ ಆ್ಯಕ್ಚುಯಲ್ ಪೊಸಿಷನ್ ಕೊಟ್ಟಿರೋದು ಫಸ್ಟ್ ಆಪ್ಷನಲ್ಲಿ ಎಫ್ ಈಸ್ 4 ಟು ದ ರೈಟ್ ಆಫ್ ಡಿ, ಅಂದರೆ ಎಫ್ ಅನ್ನೋನು ಡಿನ ರೈಟ್ಗೆ 4th ಪ್ಲೇಸಲ್ಲಿ ಇದ್ದಾನೆ, ಸೊ ಡಿನ ರೈಟ್, ಜಿ ಫಸ್ಟು, ಎ ಸೆಕೆಂಡು, ಸಿ ಥರ್ಡು, ಎಫ್ 4th, ಸೊ ಫಸ್ಟ್ ಆಪ್ಷನ್ ಇಸ್ ರೈಟ್. ಇಲ್ಲಿ ನಮಗೆ ಕೊಟ್ಟಿರೋ ಹಿಂಟ್ಸ್ನ ನೀಟಾಗಿ ಸಾಲ್ವ್ ಮಾಡಿಕೊಂಡು ಆ ಸರ್ಕಲ್ನ ಸೀರಿಯಲ್ ಯಾರ್ಯಾರು ಕೂತಿದ್ದಾರೆ ಸೀರಿಯಲ್ ವೈಸ್ ಆಗಿ ನೋಡಿಕೊಂಡ್ರೆ ನಮಗೆ ಅದರ ಮೇಲೆ ಕೊಟ್ಟಿರೋ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು.